ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿಯನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಅದು ಏನಪ್ಪ ಅಂದರೆ ಗುಲಾಬ್ ಜಾಮೂನ್ ಯಾರಿಗೆಲ್ಲ ಇಷ್ಟ ಇಲ್ಲ, ಎಂಥ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ. ಅಲ್ಲದೆ ಯಾವುದೇ ಫಂಕ್ಷನ್ನಲ್ಲೂ ಸಹ ಮಾಡೋದು ಗುಲಾಬ್ ಜಾಮೂನೇ. ಹಾಗಿದ್ರೆ ಬನ್ನಿ ಇವತ್ತು ಗುಲಾಬ್ ಜಾಮೂನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಅಂಗಡಿಗಳಲ್ಲಿ ಸಿಗುವಂತಹ MTR ಅವರ ರೆಡಿ ಟು ಮಿಕ್ಸ್ ಗುಲಾಬ್ ಜಾಮೂನ್ ಪೌಡರ್ನ ಒಂದು 2 ಪ್ಯಾಕೆಟ್ನ ನಾನು ತೊಗೊಂಡಿದ್ದೀನಿ. ಈ ಪ್ಯಾಕೆಟ್ನಲ್ಲಿರುವಂತಹ ಗುಲಾಬ್ ಜಾಮೂನ್ ಪೌಡರ್ನ ಒಂದು ಪಾತ್ರೆಗೆ ಎಲ್ಲನೂ ಹಾಕಿಟ್ಕೊಳ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಪೌಡರ್ಗೆ ಹಾಲನ್ನಾದರೂ ಆಯಿತು, ನೀರನ್ನಾದರೂ ಆಯಿತು, ಯಾವುದನ್ನಾದರೂ ಸರಿ ಹಾಕಿ ನೀಟಾಗಿ ಕಲಸಿಟ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ನೀರನ್ನೇ ಸೇರಿಸಿ ಕಲಸಿಟ್ಕೊಳ್ತಾ ಇದ್ದೀನಿ. ಹಿಟ್ಟು ಸಾಫ್ಟಾಗಿ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೀರನ್ನು ಸ್ವಲ್ಪನೇ ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಹೆಚ್ಚಾಗಿ ಹಾಕಿದ್ರೆ ಹಿಟ್ಟು ತೆಳು ಆಗೋಗುತ್ತೆ. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ಹಿಟ್ಟನ್ನು ನಾದಿಟ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿಯಾಗಿ ಕಲಸಿಟ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಕಲಸಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷದವರೆಗೂ ಬಿಡಬೇಕು. ಯಾಕೆ ಅಂದರೆ ಹಿಟ್ಟು ಸ್ವಲ್ಪ ಇನ್ನೂ ಸಾಫ್ಟಾಗಿ ಬರುತ್ತೆ, ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿನೇ ಅಷ್ಟರೊಳಗೆ ಪಾಕನ ಮಾಡಿಟ್ಕೊಳ್ಳೋಣ. ಒಂದು ಜಾರಿಗೆ ಒಂದು 3 ಏಲಕ್ಕಿ ಹಾಗೂ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸಿ ನೀಟಾಗಿ ಈ ರೀತಿಯಾಗಿ ಪುಡಿನ ಮಾಡಿಟ್ಕೊಳ್ತಾ ಇದ್ದೀನಿ. ಇನ್ನು ನಮಗೆ ಪಾಕದ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 400 ಗ್ರಾಮ್ ಆಗುವಷ್ಟು ಸಕ್ಕರೆ, ಆಗಲೇ ಪುಡಿ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡು ಕುದಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಪಾಕನ ಮಾಡಿಟ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಮತ್ತು ಆಗಲೇ ಕಲಸಿಟ್ಕೊಂಡಿರುವಂತಹ ಜಾಮೂನ್ ಹಿಟ್ಟೇನಿದೆ ಅದನ್ನು ಸಹ ಒಂದು 10 ನಿಮಿಷದವರೆಗೂ ನೀಟಾಗಿ ನಾದಿಟ್ಕೊಳ್ತಾ ಇದ್ದೀನಿ. ಮತ್ತೆ ಯಾಕೆಂದರೆ ತುಂಬ ನಾದೋದ್ರಿಂದ ಗುಲಾಬ್ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ. ಜಾಮೂನಿನ ಹಿಟ್ಟಂತೂ ತುಂಬ ಸಾಫ್ಟಾಗಿ ಬಂದಿದೆ. ಈ ರೀತಿಯಾಗಿ ಸಾಫ್ಟಾಗಿ ಬಂದರೆ ಜಾಮೂನ್ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಬೌಲ್ನಲ್ಲಿ ಸ್ವಲ್ಪ ಎಣ್ಣೆನ ಇಟ್ಕೊಂಡು ಅದನ್ನು ಕೈಗೂ ಸಹ ಹಚ್ಕೊಂಡು ಈ ರೀತಿಯಾಗಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಜಾಮೂನ್ ಉಂಡೆಗಳು ತುಂಬ ಚಿಕ್ಕ ಸೈಜಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಅದನ್ನು ಎಣ್ಣೆಗೆ ಹಾಕೋದ್ಮೇಲೆ ಅದು ಸ್ವಲ್ಪ ದಪ್ಪ ಆಗುತ್ತೆ, ಮತ್ತು ಇನ್ನು ಪಾಕದಲ್ಲಿ ಹಾಕೋದ್ಮೇಲಂತೂ ಇನ್ನೂ ದಪ್ಪ ಆಗುತ್ತೆ. ಹಾಗಾಗಿನೇ ಒಂದು ಮೀಡಿಯಂ ಸೈಜ್ನಲ್ಲಿ ನಾವು ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಉಂಡೆಗಳನ್ನ ಮಾಡಿಟ್ಕೊಳ್ಬೇಕಾದ್ರೆ ನೀಟಾಗಿ ಸ್ವಲ್ಪ ರೌಂಡಾಗಿಯೇ ಮಾಡಿಟ್ಕೊಳ್ಬೇಕು. ಅದು ಸ್ವಲ್ಪ ಓಪನ್ ಆಗಿದ್ರೂ ಸಹ ಎಣ್ಣೆಗೆ ಹಾಕಿದ ತಕ್ಷಣ ಪೂರ್ತಿ ಓಪನ್ ಆಗುತ್ತೆ. ಹಾಗಾಗಿನೇ ಉಂಡೆಗಳನ್ನ ನೀಟಾಗಿ ಮಾಡಿಟ್ಕೊಳ್ಬೇಕು. ನೋಡಿ, ಫೈನಲಿಯಾಗಿ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಜಾಮೂನು ಮುಳುಗೋಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಸಹ ಹಾಕ್ಕೊಂಡು ನೀಟಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆಗಿದೆಯಾ ಅಂತ ನೋಡೋದಕ್ಕೆ ಒಂದು ಪುಟ್ಟು ಜಾಮೂನ್ ಉಂಡೆನ ಅದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಹಿಟ್ಟನ್ನು ಹಾಕೋದ್ರಿಂದ ಅದು ಮೇಲೆ ಬರುತ್ತೆ. ಮೇಲೆ ಬರೋದ್ರಿಂದ ಎಣ್ಣೆ ಕಾಯ್ದಿದೆ ಅಂತ ಅರ್ಥ. ಈಗ ಎಲ್ಲ ಜಾಮೂನ್ ಉಂಡೆಗಳನ್ನೂ ಸಹ ಎಣ್ಣೆ ಒಳಗೆ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈನ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡೀಪ್ ಫ್ರೈನ ಮಾಡ್ಕೊಂಡಿದ್ದಾದಮೇಲೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈ ರೀತಿ ಆದಮೇಲೆ ಜಾಮೂನ್ ಉಂಡೆಗಳು ಬೆಂದಿದೆ ಅಂತ ಅರ್ಥ. ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಡೀಪ್ ಫ್ರೈನ ಮಾಡಿ ಎತ್ತಿಟ್ಕೊಂಡು ಇನ್ನು ಆಗಲೇ ಮಾಡಿಟ್ಕೊಂಡಿರುವಂತಹ ಪಾಕನ ಬೇರೆ ಪಾತ್ರೆಗೆ ಶೋಧಿಸಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಈಗ ಮಾಡಿಟ್ಕೊಂಡಿರುವಂತಹ ಉಂಡೆಗಳೇನಿದೆ ಅದನ್ನು ಸಹ ಹಾಕಿ ನೀಟಾಗಿ ಸ್ವಲ್ಪ ಪಾಕ ಎಲ್ಲ ಹಿಡಿಯೋವರೆಗೂ ಒಂದು 10 ರಿಂದ 15 ನಿಮಿಷದವರೆಗೂ ಬಿಡ್ತಾ ಇದ್ದೀನಿ. ನೋಡಿ, ಫೈನಲಿಯಾಗಿ ಜಾಮೂನ್ ಉಂಡೆಗಳೆಲ್ಲ ಪಾಕನ ನೀಟಾಗಿ ಹೀರ್ಕೊಂಡಿದೆ ಹಾಗೂ ಗುಲಾಬ್ ಜಾಮೂನ್ ರೆಡಿಯಾಗಿದೆ.
ನೀವು ಇದೇ ರೀತಿಯಾದಂಥ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.